ಏನು ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಚೇಂಜ್ ಮಾಡಿ ಆ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು ಬದಲಾವಣೆಗಳನ್ನು ಮಾಡಿದರೆ ಅದಕ್ಕೋಸ್ಕರ ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದೇವೆ. ಸೊ ಈ ಒಂದು ಏನು ನಾವು ಇವತ್ತು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ, ವಿಶೇಷವಾಗಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಏನು ಒಳ ಹುನ್ನಾರ ಏನಿದೆ, BJP ಮಾಡ್ತಾ ಇರುವಂಥ ಒಳ ಹುನ್ನಾರವನ್ನು ದೇಶದ ಜನತೆಗೆ, ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿದೆ. ಅದರಲ್ಲೂ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಭಾಳಷ್ಟು ಜನ ನಮ್ಮ ಅಣ್ಣ ತಮ್ಮಂದರು ಮತ್ತು ಅಕ್ಕ ತಂಗಿ ತಾಯಂದ್ರಿಗೆ ಅನ್ಯಾಯ ಆಗಿದೆ. ಮತ್ತೆ ಇದರ ಮೊದಲಿನ ಥರನೇ ಮನರೇಗಾ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಅಧಿವೇಶನ ಕರೆದು ಹೊರಗಡೆ ಬಂದು ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ವಿಶೇಷ ಅಧಿವೇಶನವನ್ನ ನಾವು ಅದಕ್ಕೋಸ್ಕರನೇ ಕರೆದಿದ್ದೀವಿ. ಇನ್ನೂ ಕೂಡ ಬೆಲ್ ಆಗಿರ್ಲಿಲ್ಲ. ನಾವೀಗ ಅಲ್ಲೇನ ಅಧಿವೇಶನಕ್ಕೆ ಹೋಗಿದ್ವಿ, ಬೆಲ್ ಆಗಿರ್ಲಿಲ್ಲ. ಒಂದು 5 ನಿಮಿಷ ಬಂದು ಈ ಅಧಿವೇಶನದಲ್ಲಿ ಭಾಗವಹಿಸಿ ಯಾರೇ ಮಂತ್ರಿಗಳಿರಲಿ, ಯಾರೇ MLAಗಳಿರಲಿ, ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳೋದಕ್ಕೆ ಒಂದು ಅರ್ಧ ಗಂಟೆ ನಾವು ಇಲ್ಲಿ ಇದ್ಬಿಟ್ಟು ನಾವು ಮತ್ತೆ ವಾಪಸ್ಸು ನಾವು ಅಸೆಂಬ್ಲಿಗೆ ಹೋಗ್ತೀವಿ. ಆದರೆ ತಾವು ಕೇಳ್ತಾ ಇದ್ದೀರಾ ಈ ಒಂದು ಏನು ಭ್ರಷ್ಟಾಚಾರದ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ನನಗೆ ಈ ಕ್ವಶನ್ಗೆ ಉತ್ತರ ಹೇಳಲಿಕ್ಕೆ ಒಂಥರ ನಗು ಬರ್ತಾ ಇದೆ. ಯಾಕೆ ಅಂತಂದರೆ ಈ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದನ್ನು ಅವ್ರಿಗೆ ತಿಳಿದುಕೊಳ್ಳಿಕ್ಕೆ 11 ವರ್ಷ ಬೇಕಾಯ್ತಾ? BJP ಅವರಿಗೆ 11 ವರ್ಷ ಬೇಕಾಯ್ತಾ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತಿಳಿದುಕೊಳ್ಳಿಕ್ಕೆ? ಇದು ಸುಮ್ಮನೆ ಜನರ ದಿಕ್ಕನ್ನು, ಭಾವನೆಯನ್ನು ಬದಲಿಸಲಿಕ್ಕೆ ಭ್ರಷ್ಟಾಚಾರದ ಒಂದು ಹೆಸರನ್ನು ಹೇಳ್ತಾರೆ. ಮೇಡಮ್, ಇವತ್ತಿನ ಅಧಿವೇಶನದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ BJP ಮತ್ತೆ JDS ಖಂಡಿತವಾಗ್ಲೂ ಮಾಡಲಿ. ಯಾಕಂತಂದ್ರೆ ಆರೋಪ ಬಂದ ತಕ್ಷಣ ಯಾರು ಕೂಡ ಭ್ರಷ್ಟಾಚಾರಿಗಳಾಗೋದಿಲ್ಲ. ಬಹಳಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಇರ್ತವೆ. ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನಾವೆಲ್ಲ ಮುಂದೆ ಬರಿಬೇಕು. ಬೆಳಗಾವಿಯ 400 ಕೋಟಿ ಒಂದು ದೊಡ್ಡ ಕಗ್ಗಂಟಾಗಿದೆ ಇವತ್ತು. ಅವರು ನಮ್ಮ ಮೇಲೆ ಹಾಕೋದು, ಈ ಕಡೆಯಿಂದ ನಾವು ಒಂದು ಮಾತಾಡೋದು, ಕುಲಂಕುಷವಾದಂಥ ತನಿಖೆಯನ್ನು ಕರ್ನಾಟಕ ರಾಜ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಒಂದು ಗಡಿ ಭಾಗದಲ್ಲಿ ಸಿಕ್ಕಂಥದ್ದು. ಯಾಕಂತಂದರೆ 3 ಗಡಿಗಳು ಬರ್ತವೆ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ. ಸೊ ಕುಲಂಕುಷವಾಗಿ ತನಿಖೆ ಆದಮೇಲೆ ಖಂಡಿತವಾಗ್ಲೂ ಹೇಳ್ತೀವಿ. ಆದರೆ ಗುಜರಾತ್ನಿಂದ ಬಂದಿದೆ. ಗುಜರಾತ್ನಲ್ಲಿ ಯಾವ ಸರ್ಕಾರ ಇದೆ ನಮಗೆಲ್ಲರಿಗೂ ಗೊತ್ತಿದೆ. ಗುಜರಾತ್ನಿಂದ 400 ಕೋಟಿ ಅಲ್ಲಿ ನಮ್ಮವ್ರು ಏನಾದರೂ ಕಳಿಸ್ಲಿಕ್ಕಾಗತ್ತಾ? ಆರೋಪ ಪ್ರತ್ಯಾರೋಪ ಬೇಡ. ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಖಂಡಿತವಾಗ್ಲೂ ರಾಜಕಾರಣ ಖಂಡಿತವಾಗ್ಲೂ ಮಹಾರಾಷ್ಟ್ರ ಚುನಾವಣೆ ಬಳಕೆ ಇದೆ ಅನ್ನೋ ಆರೋಪ ಇದೆ. ಅದು ಯಾರ ಅಂತೆ-ಕಂತೆಗಳು ಬೇಡ ರೀ, ಪಕ್ಕಾ ಸಬೂತ್ ಏನಾದರೂ ಇದೆಯಾ? ಈಗ ಅವರು ನಮ್ಮಲ್ಲಿ ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿ ಪೊಲೀಸರಿಗೆ ಪತ್ರವನ್ನು ಬರೆದು ಸಹಾಯವನ್ನು ಕೇಳಿದ್ರು. ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಆದರೆ ಮುಂದೆ ಬರ್ತಾ ಇಲ್ಲ. ನೋಡೋಣ, ಮೊದಲು ಕಾನೂನು ರೀತಿ ತನಿಖೆ ಆಗಲಿ. ಈಗ 2 ತಿಂಗಳ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ.